ಎಲ್ಲಿಗೆ ಹೊಂಟಿವಿ ಅಂದ್ರೆ ನಾವು ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಂಗಾಗಿ ನಾವು ಹಾಸ್ಪಿಟ್ಲಿಗೆ ಹೊಂಟೀನಿ. ಇವಾಗ ಜಸ್ಟ್ ಬಿಜಾಪುರ ಬಂದ್ವಿ. ಬಿಜಾಪುರ ಬರಬೇಕಾದ್ರೆ ಇನ್ನೊಂದು ಮಾಡೋಕ್ಕಾಗಲಿ ಇರಬೇಕಂದ್ರೆ ಸ್ವಲ್ಪ ಮೂಡ್ ಆಫ್ ಆಗಿತ್ತು. ಹಾಗಾಗಿ ಏನು ಊಟ ಮಾಡಲಿಲ್ಲ. ಇವಾಗ ಸ್ವಲ್ಪ ಬಸ್ನಿಂದು ಒಂದು ಪಿಕ್ ತಗೊಂಡ್ವಿ. ಇವಾಗ ಜಸ್ಟ್ ನಾವು ಬಿಜಾಪುರ ತಿರ್ಗಾ ಇಷ್ಟಕ್ಕೆ ಹೋಗೋದು. ಬನ್ನಿ. ಟೈಮ್ ಬಂದು 12:30 ಆಗೈತಿ. ಸಂಸ್ಥೆ ನಾಲ್ಗೆ ಐತಲ್ರಿ, ನಾಲ್ಗೆ ಗುಳ್ಳಿ ತೋರಿಸ್ಕೊಂಬರ ಕೊಡ್ತೀನಿ. ಗುಳ್ಳಿ ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ. ಹಾಗಾಗಿ ಗುಳ್ಳಿ ತೋರಿಸ್ಕೊಂಬರಕ್ಕೆ ಹಾಸ್ಪಿಟ್ಲಿಗೆ ಹೋಗ್ವಿ. ನಮ್ಮ ಸಾನ್ವಿದು ನಿನ್ನೆ ಮಾತ್ರ ಸ್ಕೂಲ್ ಚೆಕ್ ಆಗೈತಿ. ಇನ್ನೂ ಒಂದಿನ ಇವತ್ತಾಗಲೇ ರಜೆ ಮಾಡ್ಯಾರ. ನೋಡಿ ಬಿಜಾಪುರ ಎಲ್ಲ ಕಡೆ ಇವಾಗ ಕಟ್ಟೋದು ಪ್ರತಿ ಒಂದು ಜಾಗ ಸ್ವಲ್ಪ ಜಾಗ ಇತ್ತಂದ್ರೆ ಆ ಜಾಗದಲ್ಲಿನೂ ಮನೆ ಉತ್ಪತ್ತಿ ಮಾಡಿಬಿಡ್ತಾರೆ. ಈಗ ಗಿಡ ಮರ ಬೆಳೆಸೋಕ್ಕಿಂತ ಮನಿನ ಬೆಳೆಸೋದು ಜಾಸ್ತಿ ಆಗೈತಿ. ಹೀಗಾಗಿ ಎಲ್ಲ ಕಡೆ ಕಟ್ಟಡ ಕಟ್ಟಾಗತ್ತಾರ. ಈ ಥರ ರೋಡ್ ಮಧ್ಯೆ ಮಾತ್ರ ಗಿಡಗಳಿರ್ತಾವೆ. ಇರ್ತಿಲ್ಲ ಅದು ಮನೆ ಮುಂದೆ ಮಾತ್ರ ಅದು ಹಾಕೋನು ಮನೆ ಮುಂದೆ ಗಿಡ ಹಾಕ್ತಾರೆ. ಇನ್ನಂದ್ರೆ ಬರೇ ಮನೆ ಕಟ್ಟೋದು ಜಾಸ್ತಿ. ಈಗ ಕಾಡು ಇರೋದಕ್ಕಿಂತ ಮನಿನ ಇರೋದು ಜಾಸ್ತಿ ಆಗೈತಿ. ಮನೆ ಎಲ್ಲಿ ನೋಡಿದ್ರು ಮನೆ ಕಟ್ಟೋದು ಜಾಸ್ತಿನ. ಅವಾಗೆಲ್ಲ ಆಗಿನ ಕಾಲದಾಗೆಲ್ಲ ಸಣ್ಣ ಗುಡಿಸ್ಲು ಚಂದ ಇದ್ವು. ಬಟ್ ಈಗ ಎಲ್ಲ ದೊಡ್ಡ ಬಿಡಿ. ನಾವು ಅವರು ಮನೆ ಕಟ್ಟಿದ್ರಂದ್ರೆ ನಾವು ಅವ್ರಿಗಿನ್ನ ಡಬಲ್ ಮನೆ ಕಟ್ಬೇಕನ್ನೋದು, ಅವ್ರಿಗಿನ್ನ ಅವ್ರು ಇನ್ನೊಂದು ಜಾಸ್ತಿ ದೊಡ್ಡದು ಮನೆ ಕಟ್ಬೇಕನ್ನೋದು. ಇಲ್ಲ ನಾವು ಜಾಸ್ತಿ ನೀವು ಜಾಸ್ತಿ ಅಂತಂದು ದೊಡ್ಡ ಮನೆ ಕಟ್ಟಿ ಎಲ್ಲ ಜಾಗ ಎಲ್ಲ ಭರ್ತಿ ಮಾಡಿಬಿಡ್ತಾರೆ. ನಾವು ಇವಾಗ ಆಲ್ಮಟ್ಟಿ ಹತ್ರ ಊಟಕ್ಕೆ ಸ್ಟಾಪ್ ಮಾಡ್ಯಾರಿ. ಕುಷ್ಟಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ 2 ಗಂಟೆ ಆಯ್ತಂದ್ರೆ ಇಲ್ಲೊಂದು ಆಲ್ಮಟ್ಟಿ ಪಾರ್ಕ್ ಬರ್ತಲ್ರಿ. ಆಲ್ಮಟ್ಟಿ ಪಾರ್ಕ್ ಮುಂದ್ಗಡೆನ ಒಂದು ಡಾಬಾ ಐತಿ. ಆ ಡಾಬಾತಲ್ಲೇ ಊಟಕ್ಕೆ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿದಾಗ ಊಟಕ್ಕೆ ಹೋಗ್ಲಿಲ್ಲ ನಾವು. ನಾನು ನಮ್ಮ ಸಾನ್ವಿ ಊಟಕ್ಕೆ ಹೋಗಲಿಲ್ಲ. ಯಾಕಂದ್ರೆ ನಾವು ಅಲ್ಲಿ ಬಿಜಾಪುರದಾಗ 12:30 ಊಟ ಮಾಡಿದ್ವಿ. 12:40 ಊಟ ಮಾಡಿದ್ವಿ. ಹಾಗಾಗಿ ಊಟ ಮಾಡಲಿಲ್ಲ. ಸ್ವಲ್ಪ ಅಲ್ಲಿ ಕುರ್ಕುರು ತಿಂಡಿ ಬರ್ತಾವಲ್ರಿ, ಆ ಥರ ತಿಂಡಿ ತೊಗೊಂಡು ತಿಂಡಿ ತಿನ್ನಾಕತ್ತಿದ್ವಿ. ನಮ್ಮ ಸಾನ್ವಿ ನಾನು ಬಸ್ ಒಳಗೆ ನಾವು ಕುತ್ಕೊಂಡು ತಿನ್ನಾಕತ್ತಿದ್ವಿ. ಅದಕ್ಕೆ ಮುಂದ್ಗಡೆ ಹೋಗಿದ್ವಿ. ನೀರೇ ಇಲ್ಲ ನೋಡು ಆಲ್ಮಟ್ಟೆ. ಆಲ್ಮಟ್ಟಿ ಡ್ಯಾಮ್ನಾಗ ನೀರೇ ಇಲ್ಲ. ಖಾಲಿ ಸ್ವಲ್ಪ ಅದಾವ, ಭಾಳ ಇಲ್ರಿ. ಇದು ಇಲ್ಲೆಲ್ಲ ಅಲ್ಲಿ ತನಕ ನೀರು ಬಿಟ್ಟಾರಂದ್ರೆ ಅಲ್ಲಿ ತನಕ ಮಕ್ಕಳು. ಆ ಕಡೆ ಇಲ್ಲದವ, ಆ ಕಡೆನ ಹಾಸದ, ಈ ಕಡೆನ ಹಾಸದ. ಒಳ್ಳೆ ನಾಳೆ ಊರಿಗೆ ಹೋಗೋ ಹಂಗಷ್ಟು ಬರ್ತೀವಿ, ಅಲ್ಲೇ ಹಸಕ್ಕಂತವೆ. ಈಗ ಇಲ್ಲಿ ಹೊಂಟೀವಿ, ಇಲ್ಲಿ ಅಷ್ಟಕ್ಕಂತವೆ. ಮೀನ ಹಿಡಕತ್ತಾರ ರೋಡಲ್ಲಿ. ಅಲ್ಲಿ ನಿಂತಾರಲ್ಲ, ಇಲ್ಲೇ 3 ನಿಂತಾರ. ಆಚೆ ಕಡೆ ಇಲ್ಲದಾರ ರುಚಿಕೆಂಡಿಗೆ. ಇಲ್ಲೇ 3 ನಿಂತಾರ ಆಚೆ ಕಡೆ. ಇಲ್ಲಿ ಕಾಣ್ರ ನೀಕಿಗೆ. ನಾವಿವಾಗ ಜಸ್ಟು ಕುಷ್ಟಕ್ಕೆ ಬಂದ್ವಿ ನೋಡ್ರಿ. ನಮ್ಮ ಆ ಕಾರಾಗಿವಿ ಬಸ್ನಾಗ ಜರ್ನಿ ಮಾಡ್ಕೊಂತ ಬರತ್ಲಿ ಸಾಕಾಗ್ಬಿಡುತ್ತೆ. ಯಾಕಂದ್ರೆ ಏನಿಲ್ಲ ಅಂದರೂ ಒಂದು 5 ತಾಸು ಜರ್ನಿ ಮಾಡಬೇಕು. ಹಂಗಾಗಿ ಸುಸ್ತಾಗ್ಬಿಡುತ್ತೆ. ನಾವು ಅಲ್ಲಿ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲೆಲ್ಲ ಹಸುವಾಗಿತ್ತು. ಅಲ್ಲಿ ಬಂದ ತಕ್ಷಣ ನೀರ್ಲೆಹಣ್ಣು ತೊಗೊಂಡು ನೀರ್ಲೆಹಣ್ಣು ತಿನ್ನಕತ್ತೀನಿ. ಆಮೇಲೆ ನಮ್ಮ ಸಾನ್ವಿಗೆ ಅಲ್ಲೇ ನಾವು ನಮ್ಮೂರು ಆಟೋ ನಿಂದಿರ್ತವಲ್ಲ, ಆಟೋ ತಲ್ಲೇನ ಬಜ್ಜಿ ಮಾಡಾಕತ್ತಿದ್ರು. ನಮ್ಮ ಸಾನ್ವಿಗೆ ಬಜ್ಜಿ ತರಕ್ಕೆ ಕಳಿಸಿದ್ನೆ. ಹಂಗಾಗಿ ನಾನು ಅವಾಗ ಹಿಂದ್ಗಡೆ ನೋಡಕತ್ತಿದ್ದೆ. ಆಕಾರಾಗಿ ಒಂದು ನೋಡ್ರಿ ಆ ಥರ ಎಲ್ಲ ಕುಂಕುಮ ಹೋಗೈತಿ, ಟಿಕ್ಳಿ ಹೋಗೈತಿ, ಬೆವ್ರಿಗೆಲ್ಲ ಹೋಗೈತಿ. ಅಲ್ಲೇ ಅಜ್ಜಿ ಏನೇ ಹೇಳಾಕತ್ತಿದ್ಲು, ಬಾಜು ಕುಂತ್ಕೊಂಡಿದ್ಲು ಅಜ್ಜಿ ಏನೇ ಹೇಳಾಕತ್ತಿದ್ಲು. ಹಂಗಾಗಿ ನಾನು ಅಜ್ಜಿ ಹೇಳೋದನ್ನ ಕೇಳಾಕತ್ತಿದ್ನೆ. ಯಾಕಂದ್ರೆ ಆ ಅಜ್ಜಿ
ಬೇರೆ ಊರಿಗೆ ಹೋಗ್ಬೇಕಂತ ಕನಕೂರ್ಗೆ ಹೋಗಿ ಮತ್ತೆ ಬೇರೆ ಊರಿಗೆ ಹೋಗ್ಬೇಕಂತಂದು ಹೇಳಾಕತ್ತಿದ್ಲು. ಹಂಗಾಗಿ ಅದನ್ನು ಕೇಳಾಕತ್ತಿದ್ದೆ ನಾನು. ಹಂಗೆ ಇಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇನ್ಸ್ಟಾಗ್ರಾಮ್ ಮಧುರ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾವು ನಿನ್ನೆ ಊರಿಗೆ ಬಂದ್ವಿ. ಬಂದಿಂದ ಏನೂ ಮಾಡಲಿಲ್ಲ, ಯಾಕಂದ್ರೆ ಆಸ್ಪತ್ರೆಗೆ ಹೋದ್ವಿಲ್ಲ. ಆಸ್ಪತ್ರೆಗೆ ಹೋಗಿ ಬರತ್ಲೆ ಸ್ವಲ್ಪ ಲೇಟ್ ಆಯಿತು. ಹಂಗಾಗಿ ಆಸ್ಪತ್ರೆಗೂ ಏನೂ ವಿಡಿಯೋ ಮಾಡಲಿಲ್ಲ. ಮನೆಗೆ ಬರತ್ಲೆ ನೈಟ್ ಆಯಿತು, ಹಂಗಾಗಿ ಏನೂ ವಿಡಿಯೋ ಮಾಡಲಿಲ್ಲ. ಇವತ್ತು ಬೆಳಗ್ಗೆ 6 ಗಂಟೆಗೆ ಉಳಿಯದವ ಅಲ್ಲೆಲ್ಲ ಉಳಿತು. ಇವತ್ತು ಬೆಳಗ್ಗೆ 6 ಗಂಟೆಗೆ ಹೊಲಕ್ಕೆ ಹೋಗಿ ನೋಡ್ರಿ, ಹಣ್ಣಾಗ್ಯವ್ರಿ ಇವು ಮಾನಿ ಹಣ್ಣು ನೋಡಿ. ಹಣ್ಣಾಗಿದ್ದು ಮನೆ ಹಣ್ಣು, ಇಷ್ಟು ಮನೆ ಹಣ್ಣು ಹರ್ಕೊಂಬಂದೀವಿ ನೋಡ್ರಿ ಇವತ್ತು ಹೊಲಕ್ಕೆ ಹೋಗಿ. ಸಿಕ್ಕಾಪಟ್ಟೆ ಫೋನ್ ಓದಿಲ್ರಿ. ಫೋನ್ ಓದಿದ್ರೆ ವಿಡಿಯೋ ಮಾಡಿ ತೋರಿಸ್ತಿದ್ದೆ. ಫೋನು ನೆನಪಿರ್ಲಾರ್ದ ಇಲ್ಲೇ ಬಿಟ್ಟು ಹೋಗಿದ್ವಿ. ಜಗ್ಗಾಗೈತ್ರಿ ಗಿಡ ಹಣ್ಣು, ಇಷ್ಟೊಂದು ಗಿಡ ಹಣ್ಣಾಗೈತಿ. ಹಂಗಾಗಿ ಹಣ್ಣು ಏನೂ ತಿಂದಿಲ್ಲ. ನಮ್ಮ ಮುತ್ತಣ್ಣಂತ್ರ ಗಿಡದಾಗೈತೆ, ಅರ್ಧ ತಿನ್ನೋದು ಅರ್ಧ ಹೋಗ್ಯದು. ಮಂಗೆ ಹೆಂಗೆ ಮಾಡ್ತಾವಲ್ಲ ಹಂಗತ್ತೆ. ಅರ್ಧ ತಿಂತಿದ್ದ ಅರ್ಧ ಹೋಗಿತ್ತಿದ್ದ. ಸಿಕ್ಕಾಪಟ್ಟೆ ಹಣ್ಣು ಆಗಿಬಿಟ್ಟಿದ್ವು ರೀ ಅವು. ಆಮೇಲೆ ಕಿಟ್ಸಲ್ಲಿ ಹರ್ಕೊಂಡ್ವಿ ಇಷ್ಟು. ನಾವು ನೀರ್ಲೆಣ್ಣಿಗೆ ಅಂತಂದು ನಮ್ಮ ಹೊಲ್ದಾಗ, ನಮ್ಮ ಅಕ್ಕರ ಹೊಲ್ದಾಗ ನೀರ್ಲೆಣ್ಣೆ ಗಿಡ ಐತಿ. ಹಂಗಾಗಿ ನೀರ್ಲೆಣ್ಣೆ ಹರ್ಕೊಂಬರ್ಬೇಕಂತಂದು ನೀರ್ಲೆಣ್ಣಿಗೆ ಹೋದ್ವಿ. ಬಿಟ್ಟು ಹಣ್ಣಪ್ಪ ಇಂಥ ಬಳಸಿದ್ವಿ. ಮುತ್ತಣ್ಣ ಮತ್ತೆ ಹೊಲಕ್ಕೆ ಹೋಗನ್ರಿ. ಜಸ್ಟ್ ಇನ್ನು ಈಗ ಬಂದು ಕುಂತ್ಕೊಂಡ್ವಿ, ಮತ್ತೆ ತಿರ್ಗಾ ಹೊಲಕ್ಕೆ ಹೋಗ್ಕನಂತೆ. ರೇಖೋಕಳ ಅವ ಕೈ ಬಿಡು, ನಾ ಹಿಡ್ಕೊಂತೀನಿ. ಹಿಡ್ಕೊಂಡು ಹೋಗೋದು. ಇವಾಗ ನಮ್ಮ ಊರಿಗೆ ತಗೊಂಡು ಹೋಗ್ಬೇಕಂತ ಮಾಡ್ವಿ. ಹಿಡ್ಕೊಂಡು ಹೋಗೋದ್ರಿ ಅವನ. ನೀರ್ಲೆಣ್ಣು ಸಿಹಿ ಅದ, ಹುಳಿ ಐತೆ ಅಂತ ಕೊಟ್ಟ. ಸಿಹಿ ಅದವ ನೀರ್ಲೆಣ್ಣು. ನನ್ನ ಜಗ್ಗಿ ನೀರ್ಲೆಣ್ಣೆ ಆಗಿತ್ತು ರೀ. ವರ್ಷ ನೀರ್ಲೆಣ್ಣು ಜಗ್ಗಿ ಹಾಕಿತ್ತು. ಬಿಟ್ಟು ಅಲ್ಲಿ ಸುತ್ತಮುತ್ತ ಹೊಲ್ದಾರ ಎಲ್ಲರೂ ನೀರ್ಲೆಣ್ಣೆ ಎಲ್ಲ ಹರ್ಕೊಂಡು ಖಾಲಿ ಮಾಡ್ಯಾರ. ಒಂದಿಷ್ಟು ಒಂದು ಬೊಗ್ಸುವಷ್ಟು ಅಷ್ಟೇ ಸಿಕ್ಕಿದ್ವು. ಅಲ್ಲೇ ತಿಂದು ಬಂದ್ವಿ. ಅದೇ ಬಂದಿಂದ ಮತ್ತೆ ಆ ಕಡೆ ಹೊಲ್ದಾಗ ಬಂದ್ವಿ. ಈ ಕಡೆ ಹೊಲ್ದಾಗ ಬರೋಣ, ಅಲ್ಲಿ ಮಾವಿನಕಾಯಿ ಕೆಳಗಡೆ ಅಂತೂ ಸಿಕ್ಕಾಪಟ್ಟೆ ಬಿದ್ದುಬಿಟ್ಟಿತ್ತು. ಎಷ್ಟು ಕೆಳಗಡೆ ಬಿದ್ದಿದ್ವು ಅಂದ್ರೆ ಅಷ್ಟು ಗಾಳಿಗೆ. ನಿನ್ನೆ ಅದ್ರಾಗ ಮಳೆಗಾಳಿ ಎದ್ದಿತ್ತು. ಮಳೆಗಾಳಿಗೆ ಜಗ್ಗಿ ಬಿದ್ದುಬಿಟ್ಟಿದ್ವು ರೀ. ಹಣ್ಣು ಮಾತ್ರ ಸ್ವೀಟ್ ಹಣ್ಣು, ಅಷ್ಟು ಸ್ವೀಟ್ ಅದಾವ, ಅಷ್ಟು ಸ್ವೀಟ್ ಅದಾವ. ನೀರ್ಲೆಣ್ಣೆ ಅಲ್ರಿ, ಮನೆ ಹಣ್ಣು. ನಮ್ಮ ಚಾನೆ ತಿನ್ನೋಕತ್ತ ನೋಡ್ರಿ. ನಾನಂತರ ಅಲ್ಲಿ ಹೊಲ್ದಾಗ ಕುಂತ್ಕೊಂಡು ನಮ್ಮ ಮುತ್ತಣ್ಣ ನಮ್ಮ ರೇಖಾ ಹೊರೆಗತ್ತಾರ. ನಾನು ಅವ್ರ ಅರ್ಧ ಮುತ್ತಣ್ಣ ಮ್ಯಾಲಿದ್ದ ಅರ್ಧ ಕೊಡಾಕತ್ತೇನ, ನಮ್ಮ ರೇಖಾ ಆರ್ಸಾಕತ್ತಾವ. ನಾ ಕೆಳಗೆ ನಿಂತ್ಕೊಂಡು ಮುತ್ತಣ್ಣ ಆರ್ಸ್ಯಾಕಿ ಅಂದೇನ. ನಾನು ಆರ್ಸ್ಕೊಂಡದ್ ಬಿಟ್ಟು ಹಣ್ಣು ತಿನ್ನೋದ್ರಾಗ ಇದ್ದೆ. ನಂಗಂತ್ರ ಅಷ್ಟು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ವು. ಯಾಕಂದ್ರೆ ನ್ಯಾಚುರಲ್ ಆಗಿ ಪುಡಿ ಹಾಕ್ಲಾರ್ದ ಏನು ಹಾಕ್ಲಾರ್ದ. ಮತ್ತು ಆ ಹೊಲನೂ ಬೀಳ್ಬಿಟ್ಟಾರೆ ಅವರು. ಹೊಲ್ದಾಗ ಏನೂ ಬೆಳೆಯೋದಿಲ್ಲ, ಎಣ್ಣೆ ಹೊಡಿಯೋದಿಲ್ಲ, ಏನೂ ಹೊಡಿಯೋದಿಲ್ಲ, ಹಂಗೆ ಬೆಳೆದೈತೆ ಅದು. ಅಂತ ಹಣ್ಣು ತಿನ್ನಕ ಪುಣ್ಯ ಮಾಡಿರ್ಬೇಕ್ರಿ. ನಾನು ಇವತ್ತು ಪುಣ್ಯ ಮಾಡೀನಿ. ಹಂಗಾಗಿ ನೋಡಿ, ಇನ್ನೂ ಹೊತ್ಕೊಂಬರೋದಾಗಲ್ಲ ಅಂತಂದು ಇಷ್ಟೇ ಹಣ್ಣು ಹರ್ಕೊಂಬಂದಿವ್ರಿ. ಏನಿಲ್ಲ ಅಂದ್ರೆ ಒಂದು 70 ಕಾಯಿ ಹರ್ಕೊಂಬಂದಿವಿ. 70 ಒಂದು 70 ಕಾಯಿ ಹರ್ಕೊಂಬಂದಿವಿ. ಅಲ್ಲೇ ಬರ್ಬೇಕಾದ್ರೆ ಎಷ್ಟೊಂದು ಹಣ್ಣು ತಿಂದ್ವಿ. ಅಷ್ಟು ರೊಕ್ಕಕ್ಕೆ ನಾವೀಗ 1 kg 100 ರೂಪಾಯಿ ಕಿಲೋ ಅದಾವ. ಈಗ ಸಸ್ತಾಗಿರ್ಬೋದು. ಅದು ದೊಡ್ಡ ಇದ್ರಲ್ಲಿದ್ದ ಅಲ್ಲಿ ತೊಗೊಂಡ್ರು ಅಷ್ಟು ಸ್ವೀಟನ್ನು ಇರೋದಿಲ್ಲ. ಈ ಕಡೆ ಸೊಪ್ಪು ಇರ್ತವ, ಈ ಕಡೆ ಹುಳಿ ಇರ್ತವ, ಸ್ವೀಟ್ ಇರೋದಿಲ್ಲ. ಯಾಕಂದರೆ ಇದು ಪುಡಿ ಹಾಕಿ ಅಥವಾ ಏನಾದರೂ ಔಷಧ ಹೊಡೋದು ಹಣ್ಣು ಮಾಡಿರ್ತಾರೆ. ಬಿಟ್ಟು ನಾವು ಇವತ್ತು ತಿಂದಿದ್ದು ಆರ್ಗ್ಯಾನಿಕವಾಗಿರಿ. ಈಗ ಹಣ್ಣು ತೋರಿಸ್ ನಿಮ್ಗೆ ಎಷ್ಟು. ಇದನ್ನು ತೋರಿಸಿ ನೋಡಿ, ಎಷ್ಟು ಹಣ್ಣು ಒಂಥರ ಜುಬ್ರ ಹಣ್ಣು ರೀ. ಭಾಳ ಸ್ವೀಟ್, ಒಂಥರ ಬೆಲ್ಲ ತಿಂದಾಗ ಅನಿಸುತ್ತೆ. ಅಷ್ಟೊಂದು ಸ್ವೀಟ್ ಅಂದ್ರೆ ಅಷ್ಟೊಂದು ಸ್ವೀಟ್ ಅದಾವ. ಕಾಯಿ
ಒಂದೆರಡು ಕಾಯಿ ಹರ್ಕೊಂಬಂದಿವಿ. ಕಾಯಿ ಹರ್ಕೊಂಬಂದ್ರು ಕಾಯಿನೂ ತಿಂದೀನಿ. ಒಂದು ಕಾಯಿನ ತಿಂದೀನಿ ರೀ ನಾನು. ಕಾಯಿ ಇದು ಹಣ್ಣಾಗೈತೆ. ಕಾಯಿ ತಿಂದೀನಿ. ಕಾಯಿ ತಿಂದ್ರೂ ಸ್ವೀಟಾಗೇ ಇದ್ವು. ಬನ್ನಿ ನಾವು ಇನ್ನು ತಿರ್ಗಾ ಮತ್ತೆ ನಮ್ಮೂರಿಗೆ ಪಯಣ ಬೆಳೆಸೋದು. ನಾವು ಇನ್ನು ಊಟ ಮಾಡಿ ಊರ್ ಕಡೆ ಪಯಣ. ಮುತ್ತಣ್ಣ ಚೆಕ್ಕೆಲ್ಲ ಇಡ್ತಾನೆ ನೋಡ್ರಿ. ಇಡೇ ಕ್ಲಿಯರ್ ಬರಲಿಲ್ಲ, ಬೆಳಕು ಬರ್ತ ಮುತ್ತಣ್ಣ. ಸಾಕು ಬಿಡೋರೆ ಅನ್ನೋವ್ರೆ ಯಾಕೆ ಅವ್ರೆ ರೇಖಾ ಸಣ್ಣ ಹೊಸ ವಯಂ ಸಾಕ್ಲೆ ಹಿಡ್ಕೊಂಡು ಹೋಗಿ ಕೊಜ್ಜಿ ಹಾಕೋ. ಹೊಡೆದಿದ್ದು ತೆಗಿ, ಹೊಡೆದಿದ್ದು ಮತ್ತೆ ಗಾಡಿಗೆ ಹೊರಕ ಚಿಕ್ಕಿನ ಹೊಡೆದಿದ್ದು ಇಲ್ಲೇ ರೇಖಾನು ಹೊತ್ತು ತಿಂತಾರೆ. ನಮ್ ರೇಖಾ ಹೊಲ್ದಾಗ ಸಾಯಂಗ್ ತಿಂದು ಬಂದಾಳ. ಮತ್ತೆ ತಿನ್ನಾಗತ್ತ ತಿನ್ನಲ್ಲವ, ಸಾಕಾಗೈತಿ ನನಗ. ಪಟ್ ಎಷ್ಟೈತಿ ಈಗ ಇನ್ನಪ್ಪ ಅದು ಇದನ್ನ ತಿಂದ್ಬಿಡ್ತೇವೆ. ಹೇಳ್ರಿಕೋ ಹೆಂಗ ಅನ್ನಿಸ್ತಿ ಇವತ್ತು? ಬೇರೆ ಬೇರೆ ಅನುಭವ ಪಡೆದಿವೆ. ಏನು ಅನುಭವ ಪಡ್ತೀವಿ? ಏನು ಹೇಳಿದೆ ಸಿಟಿಯಾಗಿದ್ದವ್ರು ಬೇದ್ಬಿಟ್ರಿ ಮಾಡೋದು ಬಿಡಿ. ಸಿಟಿಯಾಗಿದ್ದಾರೆ ಮತ್ತೆ ನಾನು ಇಲ್ಲ ಸಿಟಿಯಾಗಿದ್ದಾರಿ. ಈ ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ರಿ. ಯಾಕಂದರೆ ನಾವು ಹಳ್ಳ್ಯಾಗಿರ್ತೀವಲ್ಲ, ನಾನು ಹಳ್ಳ್ಯಾಗಿರೋದಿಲ್ಲ, ಸಿಟಿಯಾಗೇ ಇರ್ತೀನಿ. ನಾನು ಬಂದಾಗೊಮ್ಮೆ ಹೊಲಕ್ಕೆ ಹೋಗಿ ಊರಿಗೆ ಬಂದಾಗೊಮ್ಮೆ ಹೊಲಕ್ಕೆ ಹೋಗೋದಿಲ್ಲ. ಯಾವಾಗೋ ಒಂದು ಅಪರೂಪಕ್ಕೆ ಹೋಗ್ಬೇಕನ್ಸಿದ್ ಮಾತ್ರ ಹೊಲಕ್ಕೆ ಹೋಗ್ತೀನಿ, ಇಲ್ಲಾಂದ್ರೆ ಹೋಗೋದಿಲ್ಲ. ಇವತ್ತು ನಿನ್ನೆ ಬಂದ್ಗಟ್ಲೆ ಹುಡ್ರು ನೀರ್ಲೆಣ್ಣು ಜಗ್ಗೆ. ನಿನ್ನೆ ಅಲ್ಲಿ ಖುಷಿಗೆ ನೀರ್ಲೆಣ್ಣು ತರ್ಬೇಕಾದ್ರೆ 30 ರೂಪಾಯಿ ಕೊಟ್ಟು ಪಾವು ಕಿಲೋ ಕೊಟ್ಟು 30 ರೂಪಾಯಿ ಕೊಟ್ಟು ಪಾವು ಕಿಲೋ ತಗೊಂಡ್ವಿ. ಅಲ್ಲಿ ತೊಗೋಬೇಕಾದ್ರೆ ನೆನಪಾಯ್ತು, ಅಲ್ಲಿ ಹೊಲ್ದಾಗ ನೀರ್ಲೆಣ್ಣಿನ ಗಿಡ ಐತಿಲ್ಲ, ಜಗ್ಗಾಗಿರ್ತಾವ ಅಂತಂದು ಬೆಳಗ್ಗೆ 6 ಗಂಟೆಗೆ ಎದ್ದು ನೀರ್ಲೆಣ್ಣಿನ ಸಂಬಂಧ ಹೋದ್ವಿ. ನೀರ್ಲೆಣ್ಣು ಬಿಟ್ಟು ಮಾವಿನ ಹಣ್ಣು ತಗೊಂಡು ಅಷ್ಟೇ ಅಲ್ರಿಕೋ. ಪಲ್ಯ ಹೋಗಂತ ಹೋದ್ವಿ, ಪಲ್ಯವನ್ನು ಸಿಕ್ತಿ. ಮನೆಹಣ್ಣು ಅದು ಮನೆಹಣ್ಣಿನ ಗಿಡ. ಪಾಪ ನಮ್ಮ ಮುತ್ತಣ್ಣ ಮನೆಹಣ್ಣಿನ ಗಿಡ ಐತಲ್ಲಿ ಹೋಗೊಂಬರ್ರಿ ಅಂದ್ರೆ ನಾನು ನಮ್ಮ ರೇಖವ ನಮ್ಮ ಮುತ್ತಣ್ಣನ ಬೈದ್ವಿ. ಹೆಂಗೆ ನೋಡ್ರಿ, ನಾವು ಮುತ್ತಣ್ಣನ ಬೈದ್ವಿ. ಎಲ್ಲದಕ್ಕೆ ಉಕ್ಕಿ ಬಾಲ್ವ ಸುಳ್ಳ ಮನೆಹಣ್ಣು ಈಗಿರ್ತಾವನು ಎಲ್ಲ ಖಾಲಿಯಾಗಿರ್ತಾವ, ಮನೆಹಣ್ಣು ಇರ್ಗಲ್ಲ ಅಂತ ಬೈಕೆಂತ ಹೊಲಕ್ಕೇನೆ ಹೋಗ್ಬೇಕಾದ್ರೆ ಆ ಹೊಲ ಬರತನೂ ಬೈಕೆಂತನ ಹೋಗಿ, ಆ ಗಿಡ ಬರತನೂ ಬೇಕೆಂತ ಹೋಗಿ ಅಲ್ಲಿ ಗಿಡ ಬಂದ ತಕ್ಷಣ ಅಲ್ಲಿ ಮಾವಿನ ಹಣ್ಣು ಬಿದ್ದಿದ್ದು ನೋಡಿ ನಮಗಂತೂ ಎಷ್ಟು ಖುಷಿ ಆಯ್ತಂದ್ರೆ ಅಷ್ಟು. ಆ ಗಿಡ ಬಿಟ್ಟು ಬರೋಕೆ ಮನ್ಸೇ ಇಲ್ರಿ, ಅಷ್ಟೊಂದು ಖುಷಿ ಅನ್ಸಾಗತ್ತಿತ್ತು. ಆರಾಮಲ್ಲಿ ಕುಂತ್ಕೊಂಡು ಗಾಳಿ ಎಲ್ಲಿ ಸಿಕ್ಕಿದ್ದು ಇವ್ರಾಗ ಸಿಗಲ್ಲ, ಗಾಳಿ ಅಂತೂ ಸಿಗೋದಿಲ್ಲ ಬಿಡ್ರಿ. ಇಲ್ಲಿ ಸಿಕ್ಕ ಗಾಳಿ ನಮ್ಗೆ ಅಲ್ಲಿ ಚರ್ಚಂದಾಗಂತೂ ಜೂನ್ದಾಗ ಗಾಳಿ ಸಿಗಲ್ಲ ನಮಗೆ. ಇಲ್ಲೇ ರೇಟ್ ಗಾಳಿ ಈ ಊರಾಗ ಇಟ್ರ ಗಾಳಿ ಸಿಗುತ್ತಾ, ನಮಗೆ ಚರ್ಚಂದಾಗ ಆಟಕ್ಕೆ ಗಾಳಿ ಸಿಗೋದಿಲ್ಲ. ಶೆಕೆ ಅಂತ ಸಾಯ್ಬೋದು. ಇಲ್ಲಿ ಮಳೆ ಆಗುತ್ತಾ, ಅಲ್ಲಿ ಮಳೆ ಏನೋ ಇಲ್ಲ, ಮಾಡಾಗುತ್ತಾ ಕೈ ಬಿಡುತ್ತೆ ಅಷ್ಟೇ. ಬನ್ನಿ ನಮ್ಮದು ಮುಂದಿನ ಕೆಲಸ ಮಾಡಮ್ರಿ. ಮಾತಾಡಕತ್ತೀರ ಹಂಗೆ ಮಾತಾಡ್ತೀವಿ. ನಾವು ತಿರ್ಗಾ ಊರಿಗೆ ಹೋಗ್ಬೇಕಂತ ಊರಿಗೆ ಬರಾಕತ್ತಿದ್ವಿ. ಊರಿಗೆ ಬರಬೇಕಾದ್ರೆ ಇಲ್ಲಿ ಕಲಾಗ ಸೇಲ್ ಬಂದಿತ್ರಿ. ಸೇಲಿಗೆ ನಿನ್ನೆನೇ ನೋಡಿದ್ವಿ ಸೇಲ್ನ. ನಮ್ಮ ಸಾನ್ವಿ ನಿನ್ನೆ ಬಸ್ನಾಗ ಹೋಗ್ಬೇಕಾದ್ರನ ಹೇಳಿದ್ಲು ಸೇಲ್ ಬಂದೈತಿ ಮಮ್ಮಿ, ಸೇಲಿಗೆ ಹೋಗಮ್ಮ ಅಂತಂದು. ನಾನು ನೋಡಿದ್ದಿಲ್ಲ, ನಮ್ಮ ಸಾನ್ವಿನ ನೋಡಿದ್ಲು. ಹಾಗಾಗಿ ಇವತ್ತು ಸೇಲಿಗೆ ಬಂದ್ವಿ. ಸೇಲಿಗೆ ಮತ್ತು ಬಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗದವ್ರಿ. ಬಟ್ಟೆ ಕ್ವಾಲಿಟಿ ಬರೀ 135 ರೂಪಾಯಿಗೆ ಕೊಡಾಕತ್ತಾರ. ಪ್ಯಾಂಟು, ಟಿ ಶರ್ಟು, ಗೌನು, ಆಮೇಲೆ ಮ್ಯಾಟು, ಎಲ್ಲ ಥರದ್ದು ವೆರೈಟೀಸ್ ಅದಾವ್ರಿ. ಲಂಗ, ಲಪಾಟಿ, ಹುಡುಗರು, ಅಜ್ಜ ಅಜ್ಜಿರು ಎಲ್ಲ ಥರನೂ ವೆರೈಟಿ ಕಲೆಕ್ಷನ್ ಅದಾವ. ತುಂಬ ಅಂದರೆ ತುಂಬಾ ಕ್ವಾಲಿಟಿ ಅದಾವ. ನಾನು ಇಲ್ಲಿ ಒಂದು 5 ನೈಟ್ ಡ್ರೆಸ್ ತೊಗೊಂಡಿನಿ. ಆ ನೈಟ್ ಡ್ರೆಸ್ನ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗದವ. ನೈಟ್ ಡ್ರೆಸ್ ಅಂದರೆ ನೈಟ್ ಡ್ರೆಸ್ ಎಲ್ಲ, 1-2 ಟಿ ಶರ್ಟ್ ತೊಗೊಂಡಿನಿ. ಆಮೇಲೆ 5 ನೈಟ್ ಪ್ಯಾಂಟ್ ತೊಗೊಂಡಿವಿ. 5 ನೈಟ್ ಪ್ಯಾಂಟ್ ತೊಗೊಂಡ್ರು ತುಂಬಾ ಕ್ವಾಲಿಟಿ ಅದಾವ್ರಿ. ಅವನ್ನೇ ಬರ್ಬೇಕಾದ್ರೆ ನಾನು ಕುಷ್ಟಗಿಯಾಗ ಮಾವೀರ್ನ ಅಂಗಡಿಯಾಗ ಅದೇ ಬಟ್ಟೆ ಅದೇ ಕ್ವಾಲಿಟಿನ ಮಾವೀರ್ನ ಅಂಗಡಿಯಾಗ ಕೇಳಿ ಬಂದ್ರೆ 250 ರೂಪಾಯಿ ಹೇಳಿದ್ರು. 250 ರೂಪಾಯಿ ಹೇಳಿದಕ್ಕೆ ನಾನು ಬ್ಯಾಡ ಬಿಡು ಅಂತಂದು ಬಿಟ್ಟು ಬಂದೆ.
ಆಮೇಲೆ ಇಲ್ಲಿ ಸೇಲ್ನಾಗ ಅದೇ ಬಟ್ಟೆ ಅದೇ ಇದನ್ನು ನೋಡಿದ್ರೆ ತುಂಬಾ ಚೆನ್ನಾಗದವು ರೀ. ಆ ಬಟ್ಟೆಕಿನ್ನ ಇನ್ನೂ ಈ ಬಟ್ಟೆನ ಸ್ವಲ್ಪ ಜಾಸ್ತಿನೇ ಕ್ವಾಲಿಟಿ ಅದಾವ ಅನ್ಸಾಕತ್ತಿತ್ತು. ಹಂಗಾಗಿ ನಾನು 5 ಪ್ಯಾಂಟು ನೈಟ್ ಪ್ಯಾಂಟ್ ತೊಗೊಂಡ್ವಿ. ನಮ್ಮ ಸಾನ್ವಿಗೆ ಒಂದೆರಡು ಫ್ರಾಕ್ ತೊಗೊಂಡ್ವಿ. ಫ್ರಾಕ್ ಮಾತ್ರ ತುಂಬಾ ಚೆನ್ನಾಗಿದ್ದು ತೋರ್ಸೋಕ್ಕಾಗಿಲ್ಲ. ಫ್ರಾಕ್ ತೊಗೊಂಡ್ವಿ. ನಮ್ಮ ಸಾನ್ವಿಗೆ ಒಂದಿಷ್ಟು ಫ್ರಾಕು ಒಂದಿಷ್ಟು ಟಾಪು ಅವೆಲ್ಲ ತೊಗೊಂಡ್ವಿ. ಆಮೇಲೆ ಒಂದು 4 ನಮ್ಮ ಸಾನ್ವಿಗೆ ಜೀನ್ಸ್ ಪ್ಯಾಂಟ್ ತೊಗೊಂಡ್ವಿ. 130 ರೂಪಾಯಿ ಅಂತ್ರಿ. ಹಂಗಾಗಿ ನಮ್ಮ ಸಾನ್ವಿಗೆ ಜೀನ್ಸ್ ಪ್ಯಾಂಟ್ ತೊಗೊಂಡ್ವಿ. ಅಂದ್ರೆ ಅಂಗಡಿ ಒಳಗೆ ಜೀನ್ಸ್ ಪ್ಯಾಂಟು ರೇಟ್ ಜಾಸ್ತಿನೇ ಇರ್ತವೆ. ಹಂಗಾಗಿ ನಾನು ಇಲ್ಲಿ 130 ರೂಪಾಯಿ ಅಂದ್ರಲ್ಲ, ಹಂಗಾಗಿ ಒಂದು 3 ಜೀನ್ಸ್ ಪ್ಯಾಂಟ್ ತೊಗೊಂಡೆ, 2 ಟಾಪ್ ತೊಗೊಂಡ್ವಿ, 2 ಫ್ರಾಕ್ ತೊಗೊಂಡಿನಿ. ಆಮೇಲೆ ಇಲ್ಲಿ ನೈಟ್ ಡ್ರೆಸ್ ಇದ್ದು, ಅಕ್ಕಿಗೆ ನೈಟ್ ಡ್ರೆಸ್ ಕೊಡಿಸ್ ಮಮ್ಮಿ ಅಂತಂದು ಹೇಳಿದ್ಲು. ಅವನ್ನ ನೈಟ್ ಡ್ರೆಸ್ ನೋಡಕತ್ತಿದ್ನ. ಬಟ್ ನೈಟ್ ಡ್ರೆಸ್ಸು ಕೊಡ್ಸಕ್ಕೆ ಅಕ್ಕಿ ಸೈಜ್ ಇದ್ದಿಲ್ಲರಿ. ಟಾಪು ಉದ್ದ ಆದ್ರೆ ಪ್ಯಾಂಟು ಗಿಡ್ಡ ಹಾಕಿತ್ತು, ಪ್ಯಾಂಟ್ ಉದ್ದ ಆದ್ರೆ ಟಾಪ್ ಗಿಡ್ಡ ಹಾಕಿತ್ತು. ಹಂಗಾಗಿ ಅಕ್ಕಿ ನೈಟ್ ಡ್ರೆಸ್ ಹುಡ್ಕೋಕೆ ಸ್ವಲ್ಪ ಟೈಮ್ ತಗೊಂತು. ಹಂಗಾಗಿ ಹುಡುಕಿ ಸಾಕಾಗಿ ಸಿಗಲಿಲ್ಲ, ನೈಟ್ ಡ್ರೆಸ್ ಸಿಗಲಿಲ್ಲ. ಮತ್ತು ತಿರ್ಗಾ ನೈಟ್ ಡ್ರೆಸ್ ಬಿಟ್ಟು ಮತ್ತೆ ಇನ್ನೊಂದು ಫ್ರಾಕ್ ತೊಗೊಂಬಂದ್ವಿ. ಫ್ರಾಕ್ ಮಾತ್ರ ತುಂಬಾ ಚೆನ್ನಾಗಿದ್ದು. ಅಂಗಡಿ ಒಳಗೆ 200, 250, 300, 400 ತನೂ ಕೊಡ್ತಾರೆ ಆ ಫ್ರಾಕ್ನ. ಇಲ್ಲಿ ಜಸ್ಟ್ 130 ರೂಪಾಯಿ ಇದ್ವಲ್ಲ, ಆ ಕಾರಣಕ್ಕಾಗಿ ಫ್ರಾಕ್ ತೊಗೊಂಡ್ರಾಯ್ತು ಅಂತಂದು ಫ್ರಾಕ್ ತೊಗೊಂಬಂದ್ವಿ. ತುಂಬಾ ಚೆನ್ನಾಗಿದ್ದು. ಇಲ್ಲಿ ತೋರಿಸ್ತೀನಲ್ರಿ, ಈ ಥರ ನೈಟ್ ಡ್ರೆಸ್ ಹುಡ್ಕಕತ್ತಿದ್ದು ನಮ್ಮ ಸಾನ್ವಿಗೆ. ಬಟ್ಟು ನೈಟ್ ಡ್ರೆಸ್ ಸಿಗಲೇ ಇಲ್ಲ. ಅವು ಸಣ್ಣ ಹೋಗಕತ್ತಿದ್ದು, ಪ್ಯಾಂಟ್ ಮ್ಯಾಕ್ ಆಗಾಕತ್ತಿದ್ದು. ಹಂಗಾಗಿ ಬಿಟ್ಟು ಬಂದ್ವಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ. ಹೊಸ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲನ್ನು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತವೆ ನೋಡ್ರಿ ಪ್ಯಾಂಟ್. ಇದೆಲ್ಲ ಪ್ಯಾಂಟ್ ಸೆಕ್ಷನ್ನು ತುಂಬಾ ಚೆನ್ನಾಗಂದ್ರೆ ತುಂಬ ಚೆನ್ನಾಗದಾವ. ಆಮೇಲೆ ಪ್ಯಾಂಟ್ ಸೆಕ್ಷನಾಗಿಂದ ನಾನು ಒಂದಿಷ್ಟು ಕಿಚನ್ ಟವಲ್ ತೊಗೋಬೇಕಾಗಿತ್ತು. ಹಂಗಾಗಿ ಕಿಚನ್ ಟವಲ್ ತೊಗೊಂಡೆ. ಕಿಚನ್ ಟವಲ್ ಅಂತೂ ತುಂಬಾ ರೇಟ್ ಕಮ್ಮಿ ರೀ. ಕಿಚನ್ ಟವಲು ನಾನು ಮೀಶೋದಾಗ ನೋಡಿದ್ರೆ, ಮೀಶೋದಾಗೂ ಕಿಚನ್ ಟವಲು ಜಾಸ್ತಿ ರೇಟ್ ಇದ್ದು. ಹಂಗಾಗಿ ತರಿಸ್ಬೇಕಂದ್ರೆ ತರ್ಸೋಕ್ಕಾಗಿದ್ದಿಲ್ಲ. ಇಲ್ಲಿ ಕಿಚನ್ ಟವಲು 130 ರೂಪಾಯಿಗೆ 6 ಕಿಚನ್ ಟವಲ್ ತೊಗೊಂಡಿವಿ ರೀ. ತುಂಬಾ ಚೆನ್ನಾಗಿ ಸಾಫ್ಟಾಗ್ಯದವ. ಹಾಗಾಗಿ ಕಿಚನ್ ಟವಲ್ ತೊಗೊಂಡ್ವಿ ನೋಡಿ. ಆಮೇಲೆ ಮತ್ತೆ ಇನ್ನೂ ಥರ ಖರ್ಚಿಪ್ಪು ಜಾಸ್ತಿ ಇದು ಇಲ್ಲರಿ. ಇಲ್ಲಿ ಕಾಣಿಸ್ತಾವಲ್ರಿ ಈ ಥರ ದಪ್ಪವಾದಂಥ ಖರ್ಚಿಪ್ಪು, ಅದೆಲ್ಲನೂ ತುಂಬಾ ಚೆನ್ನಾಗಿದ್ವು. ಇಲ್ಲಿ ಕಾಣಿಸ್ತಾವಲ್ಲ, ಇವು 130 ರೂಪಾಯಿಗೆ 4 ಅದಾವ, ಒಂದು 6 ಅದಾವ. ಒಂದು ಕಡೆ ಒಂದೊಂದು ಕ್ವಾಲಿಟಿ ಮೇಲೆ ಒಂದೊಂದು ಇದು ಅದಾವ. ತುಂಬಾ ಚೆನ್ನಾಗಿದ್ವು, ನೋಡೋಕೆ ಮಾತ್ರ ಚೆನ್ನಾಗಿದ್ವು. ಆಮೇಲೆ ಈ ಥರ ಖರ್ಚಿಪ್ಪು ಇವು 12 ಖರ್ಚಿಪ್ಪು ಅದಾವ ರೀ ಹುಡುಗರಿಗೆ. ಸಾಫ್ಟಾಗಿ ತುಂಬಾ ಸಾಫ್ಟಾಗಿರ್ತಾವಲ್ಲ, ಆ ಥರ ಸಾಫ್ಟಾಗಿ ನಮ್ಮ ಸಾನ್ವಿ ಕೊಡಿಸಂದ್ಲು. ಯಾಕಂದ್ರೆ ನಮ್ಮ ಸಾನ್ವಿಯು ಆಲ್ರೆಡಿ ಮನೆಯಾಗ ಖರ್ಚಿಪ್ಪು ಜಾಸ್ತಿ ಇದ್ದು. ಇನ್ನೊಂದು ಆಕೆ ಖರ್ಚಿಪ್ಪು ಯೂಸ್ ಮಾಡೋದಿಲ್ಲ, ಆ ಕಾರಣಕ್ಕಾಗಿ ಆಕೆಗೆ ಬ್ಯಾಡ ಅಂತ ಹೇಳಿದ್ವಿ.